ನಿನಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದಾನ? ಆಸ್ಪತ್ರೆಗೆ ಬಂದಾಗ ಭೇಟಿ ಮಾಡಕ್ ಹೋಗಿದ್ರ ಬಗ್ಗೆ ನೀನೇ ಹೇಳ್ದಲ್ವಾ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಸಂದೀಪ್ ಅಣ್ಣಂಗ್ ಫೋನ್ ಮಾಡಿದ್ದೆ. ಎಲ್ಲ ವಿಷಯ ಹೇಳಿದ್ರು. ನೀನಾಗೆ ಹೇಳ್ತೀಯ ಅನ್ಕೊಂಡೆ, ಆದ್ರೆ ಕಳ್ಳ ಹೇಳಲೇ ಇಲ್ಲ. ಹೌದು ಪುಟಿ, ನಿಮ್ಮ ಅಣ್ಣಂಗೆ ತುಂಬ ವರ್ಷ ಆದಮೇಲೆ ಇನ್ನೊಂದ್ಸಲ ಪ್ರೀತಿ ಹುಟ್ಟಿದೆ. ಹಾಗೆ ಖುಷಿ ಜೊತೆ ಭಯನೂ ಆಗ್ತಿದೆ. ಪ್ರೀತಿಯಲ್ಲಿ ಖುಷಿ ಇರ್ಬೇಕ ಹೊರತು ಭಯ ಪಡ್ಬಾರ್ದು. ಯೋಚನೆ ಮಾಡ್ಬೇಡ. ಆ ಹುಡುಗಿ ಸಿಕ್ಕಿದ ಕೂಡಲೇ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡು. ನಿನ್ ಪ್ರೀತಿಗೆ ನನ್ನಿಂದ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳು. ಹಾಗೆ ಪುಟಿ, ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಕೇಳ್ತೀನಿ. ಆಯ್ತಣ್ಣ. ಪುಟಿ, ಏನಾಯ್ತು? ನನ್ನ ಹಸ್ಬೆಂಡ್ ನನ್ನ ನೆನ್ಸ್ಕೊತಿರ್ಬೇಕು. ಸರಿ, ನಾನು ನೀರು ತಗೊಂಡ್ಬರ್ತೀನಿ. ನನ್ನ ಫೋನು ತಗೋ, ನೀರು ಕುಡಿ. ಅಣ್ಣ, ಅದಕ್ಕೆ ಫೋನ್ ಅನ್ಸುತ್ತೆ. ಪರಿಚಯ ಮಾಡ್ಸೋಣ. ಇನ್ನೂ ಅದಕ್ಕೆ ಆಗಿಲ್ಲ, ಆದಾಗ ಮಾತಾಡಿಸ್ತೀನಿ. ನೀರು ಕುಡಿ. ಹಸ್ಬೆಂಡು. ಹಲೋ, ಹೇಳಿ ಹಸ್ಬೆಂಡು, ಏನ್ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನಿಲ್ಲ, ಎಲ್ಲಿದ್ದೀರ ನೀವು? ಯಾಕೆ? ಅದು ಮನೇಲಿ ನೀವು ಅಚ್ಚು ಕಾಣಿಸ್ತಿಲ್ಲ ಅಂತ ಅದಕ್ಕೆ ಗಾಬರಿ ಆಗಿದ್ದಾರೆ. ಹೌದಾ ಹಸ್ಬೆಂಡು? ಯಾಕಂತೆ? ಹ್ಞೂ, ದಿನ ಮನೇಲಿದ್ದವರು ಸಡನ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಗಾಬರಿ ಆಗುತ್ತಲ್ವಾ. ನೀವು ಬೇರೆ ಎಲ್ಲಿಗೆ ಅಂತ ಏನು ಹೇಳೇ ಇಲ್ಲ. ಅಚ್ಚುನು ನಿಮ್ಮ ಜೊತೆ ಸುಮ್ಮನೆ ಬಂದಿದ್ದಾಳೆ. ಎಲ್ಲಿದ್ದೀರಾ? ಇದು ಯಾವ್ದೋ ದೇವಸ್ಥಾನದ ಹತ್ರ ಬಂದಿದ್ದೀವಿ ಹಸ್ಬೆಂಡು. ಅರೆ, ಏನಪ್ಪ ಈ ಮನುಷ್ಯ ಸೌಂದರ್ಯ ದೀಪ ಎಲ್ಲಿದ್ದಾಳೆ ಅಂತ ಕಂಡಿಡಿ ಅಂತ ಕಳಿಸಿದ್ರೆ ಹ್ಞೂ ಅಂತ ಹೇಳ್ಬಿಟ್ಟು ಫೋನ್ ನೋಡ್ತಾ ಕೂತಿದಾರಲ್ಲ. ಯಾವುದಕ್ಕೂ ನಾನೇ ಹೋಗಿ ಕೇಳ್ತೀನಿ. ಯಾರೇ ಇದು? ಮಿಸ್ಟರ್ ಪ್ರಭಾಕರ್ ಅವರೇ, ಸೌಂದರ್ಯ ಏನೋ ಕೆಲಸ ಹೇಳಿದ್ಲಂತೆ ನಿಮಗೆ, ಅದಾಯ್ತಾ ಅಂತ ಕೇಳ್ತಿಯಾಳೆ. ಮಾಡಿದ್ರಾ? ಯಾವ ಕೆಲಸ? ಯಾಕೆ, ಅವಳೇನು ಹೇಳಲೇ ಇಲ್ವಾ? ಅಯ್ಯೋ, ಸೌಂದರ್ಯ ದಿನಕ್ಕೆ 10 ಕೆಲಸ ಹೇಳ್ತಿರ್ತಾಳೆ. ಅದರಲ್ಲಿ ನೀವು ಯಾವ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀರಾ ಅದನ್ನು ಹೇಳಿ. ಅದೇ ದೀಪಾರ್ಚನೆ ಎಲ್ಲೋ ಹೋಗಿದಾರಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊ ಅಂತ ಹೇಳಿದ್ಲಲ್ಲ, ತಿಳ್ಕೊಂಡ್ರಾ? ಅದ ಆ ಕೆಲಸ ಒಂದಾಗಿಲ್ಲ. ಅಲ್ಲ ರೀ, ಆಗಿಲ್ಲ ಅಂತ ಅಷ್ಟು ಸಲೀಸಾಗಿ ಹೇಳ್ತಿದ್ದೀರಲ್ಲ. ಅಲ್ಲಿ ಪಾಪ ಸೌಂದರ್ಯ ತಲೆ ಕೆಡ್ಸ್ಕೊಂತ ಕೂತಿದ್ರೆ ನೀವೇನ್ರಿ ಇಲ್ಲಿ ಗೇಮ್ ಆಡ್ತಾ ಕೂತಿದ್ದೀರಾ? ಗೇಮ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ, ಡಿಸ್ಟರ್ಬ್ ಮಾಡಬೇಡ್ರಿ, ಹೋಗ್ರಿ. ಹೀಗೆ ಹೋಗಿ ಸೌಂದರ್ಯ ಹೇಳ. ಹೇಳೋಗ್ರಿ. ಏನಾಯ್ತು ಚಿರು? ಯಾರು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ರು? ಯಾರಿಲ್ಲ ಅದಕ್ಕೆ. ಮತ್ತೆ ಏನೋ ಒಬ್ಬೊಬ್ಬನೇ ಮಾತಾಡ್ಕೊತಾ ಇದೆಯಾ? ಅದು ಏನಿಲ್ಲ, ಹೇಳಿ, ಏನೋ ಹೇಳದಿತ್ತಾ? ದೀಪಾ ಅರ್ಚನನ್ ಕರ್ಕೊಂಡು ಎಲ್ಲಿ ಹೋಗಿದ್ದಾಳೆ ಅಂತ ಫೋನ್ ಮಾಡಿದ್ಯಾ? ಈಗ ತಾನೇ ಮಾಡಿದ್ದೆ ಅದಕ್ಕೆ. ಹೌದಾ? ಎಲ್ಲಿ ಹೋಗಿದ್ದಾಳಂತೆ? ಯಾಕೆ ಹೋಗಿದ್ದಾಳೆ? ಯಾವಾಗ ಬರ್ತಾರೆ? ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ದೇವಸ್ಥಾನಕ್ಕೆ ಹೋಗಿದಾರಂತೆ. ದೇವಸ್ಥಾನಕ್ಕ? ಹಾ, ಅಲ್ಲೇನೋ ಉತ್ಸವ ಇದೆಯಂತೆ, ಅದಕ್ಕೆ ಹೋಗಿದ್ದಾರೆ. ಯಾವ ದೇವಸ್ಥಾನ ಅಂತೆ? ಎಲ್ಲಿದೆ ಅಂತೆ? ಗೊತ್ತಿಲ್ಲ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಬರ್ತಾರೆ ಬಿಡಿ. ಹೋಗೋರು ಹೋಗಿದ್ದಾರೆ, ಮನೇಲಿ ಒಂದ್ ಮಾತು ಹೇಳಿ ಹೋಗ್ಬೇಕಲ್ವಾ? ಅದು ಇಬ್ರೇ ಹೋಗಿದ್ದಾರೆ. ನಿನ್ನೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಎಷ್ಟೊತ್ತಿಗೆ ಬರ್ತಾರೆ? ಫೋನ್ ಮಾಡಿ ಕೇಳಿಸಿರು. ಮತ್ತೆ ಫೋನ್ ಮಾಡ್ಬೇಕಾಗ್ತಿ? ಹ್ಞೂ, ಫೋನ್ ಮಾಡಿ ಕೇಳು.
ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮನೇಲಿ ಮದುವೆ ಒಪ್ಪಲ್ಲ ಅಂತ ತಾನೇ ಈ ರೀತಿ ಮದುವೆ ಆಗಿ ಅಂತ ಹೇಳ್ತಿರೋದು. ಪ್ರೇಮಿಗಳ ವಿಷಯದಲ್ಲಿ ಹೇಗೆ ಮದುವೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಜೀವನ ಮಾಡ್ತೀವಿ ಅನ್ನೋದು ಮುಖ್ಯ. ನಿಜ, ಆದರೆ ನೀವು ಹೇಳೋ ಥರ ನನ್ನ ವಿಷಯದಲ್ಲಿ ನಡೆಯಲ್ಲ. ಯಾವ ಮನೇಲಿ ನನ್ನ ರಾಹುಲ್ಗೆ ಅವಮಾನ ಮಾಡಿ ಕಳ್ಸಿದ್ರು ಅದೇ ಮನೆಯವರು ಕರೆದು ಮದುವೆ ಆಗು ಅಂತ ಹೇಳಬೇಕು. ಅಲ್ಲಿವರೆಗೂ ನಾವಿಬ್ರು ಮದುವೆ ಆಗದೆ ಹಾಗೆ ಇರ್ತೀವಿ ಹೊರತು ಓಡೋಗಿ ಮದುವೆ ಎಲ್ಲ ಆಗೋದಿಲ್ಲ. ಹೌದು, ಅರ್ಚನವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಆಯಿತು, ಹಾಗೆ ಆಗಲಿ. ಅದಕ್ಕೆ ಏನು ಸಹಾಯ ಬೇಕೋ ಅದನ್ನು ಮಾಡೋಕ್ಕೆ ನಾವಂತೂ ಇದ್ದೇ ಇದ್ದೀವಿ. ಆದರೆ ನಿಮ್ಮ ಪ್ರೀತಿನ ಸೌಂದರ್ಯ ಮೇಡಮ್ ಅವ್ರು ಹೇಗೆ ಒಪ್ತಾರೆ? ಅದನ್ನ ನಾನು ಮಾಡ್ತೀನಿ. ನನ್ನ ಗಂಡ ಕಟ್ಟಿರೋ ತಾಳಿ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನಾನು ನನ್ನ ಗಂಡ ಮುಂದೆ ನಿಂತು ನೀವಿಬ್ಬರು ಮದುವೆ ಮಾಡ್ತೀನಿ. ಇದು ನನ್ನ ತಾಳಿ ಆಣೆಗೂ ಸತ್ಯ. ನೋಡಿ, ನನ್ನ ಹಸ್ಬೆಂಡೇ ಫೋನ್ ಮಾಡ್ತಿದ್ದಾರೆ. ಹೇಳಿ ಹಸ್ಬೆಂಡು. ಹಲೋ, ಈಗ ತಾನೇ ನಿಮ್ಮ ಬಗ್ಗೆನ ಮಾತಾಡ್ತಿದ್ವಿ, ಅಷ್ಟ್ರಲ್ಲಿ ನೀವು ಫೋನ್ ಮಾಡ್ಬಿಟ್ರು. ಎಲ್ಲಿದ್ದೀರಾ? ಹೊರಟ್ರಾ? ಈಗ ಕೆಲಸ ಮುಗೀತು, ಹೊರಡ್ತಿದೀವಿ. ಸರಿ, ಏನಂತೆ? ಕೆಲಸ ಮುಗೀತಂತೆ, ಅದಕ್ಕೆ ಇನ್ನೇನು ಹೊರಡ್ತಾರೆ. ಕೆಲಸ ಮುಗೀತಂತ? ಏನು ಕೆಲಸ ಅಂತೆ? ಅದು ಗೊತ್ತಿಲ್ಲ ಅದಕ್ಕೆ. ಅಲ್ಲ ಚಿರು, ಅವ್ರು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ನೀನೇ ಅಲ್ವಾ ಹೇಳಿದ್ದು? ಮತ್ತೆ ಕೆಲಸ ಮುಗೀತು ಹೊರಡ್ತಾ ಇದೀವಿ ಅಂತ ಯಾಕೆ ಹೇಳಿದ್ರು? ಗೊತ್ತಿಲ್ಲ ಅದಕ್ಕೆ, ಅದನ್ನೇ ದೀಪ ಅವ್ರು ಹೇಳಿದ್ದು. ಅಲ್ಲ ಚಿರು, ಆಗ ನೀನು ಏನು ಕೆಲಸ ಅಂತನಾದ್ರೂ ಕೇಳಬೇಕಲ್ವಾ?